ಹೆಗಲಲ್ಲಿ ಕೈ ಹಾಕಿ ಪಾಕಿಸ್ತಾನ ಮತ್ತೆ ಬಗಲಲ್ಲಿ ಚೂರಿ ಹಾಕೊಂಡಿದೆ. ಕದನ ವಿರಾಮ ಮಾಡೋಣ ಅಂತ ಹೇಳಿ ಪಾಕಿಸ್ತಾನ ಮತ್ತೆ ಇದೀಗ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಶ್ರೀನಗರದತ್ತ ಒಟ್ಟು 50 ಪಾಕಿಸ್ತಾನದ ಡ್ರೋನ್ಗಳು ನುಗ್ಗಿ ಬಂದಿದ್ದಾವೆ. ಅದರಲ್ಲೂ ಭಾರತದ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿ ಡ್ರೋನ್ ಮೂಲಕ ಮತ್ತೆ ದಾಳಿ ಮಾಡಿದೆ. ನಾರ್ದರ್ನ್ ಕಮಾಂಡರ್ ಮೇಲೆ ದಾಳಿಗೆ ಯತ್ನ ನಡೆದಿದೆ. ಮಿಲಿಟರಿ ಬೇಸ್ಗಳನ್ನೇ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿ ಮಾಡೋದಕ್ಕೆ ಯತ್ನ ಮಾಡಿದೆ. ಚಿನಾರ್ ಕಾರ್ಪ್ಸ್ ಕೇಂದ್ರ ಕಚೇರಿ ಮೇಲೂ ಕೂಡ ಡ್ರೋನ್ ಮೂಲಕವಾಗಿ ದಾಳಿ ಮಾಡಿದೆ. ಸೇನಾ ಕಚೇರಿಗಳ ಮೇಲೆ ಪಾಕಿಸ್ತಾನ ಡ್ರೋನ್ ಮೂಲಕವಾಗಿ ದಾಳಿಗೆ ಯತ್ನ ಮಾಡಿದೆ. ಕಳೆದ 3 ದಿನಗಳಾಯಿತು. 3 ದಿನಗಳಲ್ಲೇ ಇವತ್ತು ಶ್ರೀನಗರದ ಮೇಲೆ ಅತಿ ಹೆಚ್ಚು ದಾಳಿ ಮಾಡಿದೆ. ಎಲ್ಲ ಡ್ರೋನ್ಗಳನ್ನು ಭಾರತೀಯ ಸೇನೆ ಹೊಡೆದು ಉರುಳಿಸಿದೆ. ಇನ್ನು ಪಾಕಿಸ್ತಾನ ಒಂದು ರೀತಿ ನಾಯಿ ಬಾಲದಂತೆ, ಎಂದಿಗೂ ಕೂಡ ನೆಟ್ಟಗಾಗೋದಿಲ್ಲ. ಯಾವ ರೀತಿಯಾಗಿ ನಾಯಿ ಬಾಲ ಡೊಂಕು ಅನ್ನುವಂತಹ ಒಂದು ಗಾದೆ ಮಾತಿದೆ, ಅದೇ ರೀತಿಯಾಗಿ ಪಾಕಿಸ್ತಾನ ಎಂದೂ ನೆಟ್ಟಗಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಡ್ರೋನ್ಗಳು ಎಲ್ಲಿಂದ ಬಂತು? ಡ್ರೋನ್ ಮೂಲಕ ದಾಳಿ ಮಾಡಿದ ಯಾರು? ಒಂದೆಡೆ DGMO ಅವರು ಮಾತನಾಡ್ತಾರೆ, ಭಾರತದ DGMOಗೆ ಕಾಲ್ ಮಾಡಿ ಮಾತನಾಡ್ತಾರೆ. ಕದನ ವಿರಾಮ ಘೋಷಣೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳಾಗತ್ತೆ. ಯುದ್ಧಕ್ಕಂತೂ ಫುಲ್ ಸ್ಟಾಪ್ ಬಿದ್ದಿದ್ದಿಲ್ಲ. ಆದರೆ ಕದನ ವಿರಾಮ ಬಗ್ಗೆ ಮಾತುಕತೆ ಆಗಿತ್ತು. 2 ದಿನಗಳ ನಂತರ ಮತ್ತೆ ಮಾತುಕತೆಗಳಾಗಬೇಕಾಗಿತ್ತು. ಆದರೆ ಪಾಕಿಸ್ತಾನ ಕದನ ವಿರಾಮ ಆದ ಬಳಿಕ ಮತ್ತೆ ದಾಳಿ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. 50ಕ್ಕೂ ಹೆಚ್ಚು ಡ್ರೋನ್ಗಳ ಮೂಲಕವಾಗಿ ದಾಳಿ ಮಾಡಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ.